ಈ ವಿಡಿಯೋದಲ್ಲಿ ನಾವು ದಿ ಲಿಟಲ್ ಅವರ್ಸ್ ಚಿತ್ರದ ಬಗ್ಗೆ ವಿವರಿಸಲಿದ್ದೇವೆ. ಈ ಚಿತ್ರದಲ್ಲಿ 3 ಸನ್ಯಾಸಿನಿಯರು ಇರುತ್ತಾರೆ. ಈ 3 ಸನ್ಯಾಸಿನಿಯರು ಹುಡುಗರ ಮೇಲೆ ಕಾಮುಕದಿಂದ ಕೂಡಿರುತ್ತಾರೆ. ಅವರು ತೃಪ್ತಿ ಹೊಂದಲು ಏನು ಮಾಡಿದರು ಎಂಬುದು ಈ ಚಿತ್ರದ ಕಥೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ಎಲ್ಲಿಯೂ ಬಿಡದೆ ಕೊನೆಯವರೆಗೂ ನೋಡಿ. ಈಗ ನಮಗೆ ಚಿತ್ರದ ಆರಂಭಿಕದಲ್ಲಿ ಸಿಸ್ಟರ್ ಫೆರ್ನಾಂಡಾ ಅವರನ್ನು ತೋರಿಸಲಾಗುತ್ತೆ. ಕಾಡಿಗೆ ಹೋದ ಕತ್ತೆಯನ್ನು ಹಿಡಿದುಕೊಂಡು ಮತ್ತೆ ತನ್ನ ಜಾಗಕ್ಕೆ ಬರುತ್ತಾಳೆ. ಅಲ್ಲಿ ಜೆನಿಬ್ರಾ ಎಂಬ ಇನ್ನೊಬ್ಬ ಸಹೋದರಿಯನ್ನು ಭೇಟಿಯಾಗುತ್ತಾಳೆ. ನಿನ್ನೆ ರಾತ್ರಿ ಎಲ್ಲಿಗೆ ಹೋಗಿದ್ದೆ ಎಂದು ಜೆನಿಬ್ರಾ ಕೇಳುತ್ತಾಳೆ. ಆಗ ಫೆರ್ನಾಂಡಾ ಹೇಳುತ್ತಾಳೆ, ಈ ಕತ್ತೆ ಕಾಡಿಗೆ ಓಡಿ ಹೋಗಿತ್ತು, ನಾನು ಈ ಕತ್ತೆಯನ್ನು ಹಿಡಿಯಲು ಕಾಡಿಗೆ ಹೋದೆ ಎಂದು. ಆಗ ಜೆನಿಬ್ರಾ ಹೇಳುತ್ತಾಳೆ, ಈ ಕತ್ತೆ ಪ್ರತಿದಿನ ರಾತ್ರಿ ಮಾತ್ರ ಕಾಡಿಗೆ ಹೋಗುತ್ತದೆ, ನೀನು ಕೂಡ ಕಾಣೆಯಾಗುತ್ತೀಯ ಎಂದು. ಅವರಿಬ್ಬರೂ ಮಾತನಾಡುತ್ತಿರುವಾಗ ಚರ್ಚ್ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿ ಆ ಸ್ಥಳಕ್ಕೆ ಬಂದು ಈ ಇಬ್ಬರಿಗೂ ಗುಡ್ ಮಾರ್ನಿಂಗ್ ಹೇಳುತ್ತಾನೆ. ನಂತರ ಈ ಇಬ್ಬರು ಸಹೋದರಿಯರು ಆ ವ್ಯಕ್ತಿಯನ್ನು ಅಸಭ್ಯವಾಗಿ ಬೈಯುತ್ತಾರೆ. ನಂತರ ಅದೇ ಚರ್ಚ್ನಲ್ಲಿ ವಾಸಿಸುವ ಅಲೆಸ್ಸಾಂಡ್ರಾಳನ್ನು ಸಹ ನಮಗೆ ತೋರಿಸಲಾಗುತ್ತದೆ. ಅವಳಿಗೆ ಈ ಚರ್ಚ್ನಲ್ಲಿ ಇರಬೇಕೆಂದು ಅನಿಸುತ್ತಿರುವುದಿಲ್ಲ. ಅವಳು ಯಾವಾಗ ಹೊರಗೆ ಹೋಗಿ ತನ್ನ ಜೀವನವನ್ನು ಸಂತೋಷದಿಂದ ನಡೆಸಬೇಕೆಂದು ಯೋಚಿಸುತ್ತಿರುತ್ತಾಳೆ. ನಂತರ ಅವಳ ತಂದೆ ಅಲೆಸ್ಸಾಂಡ್ರಾಳನ್ನು ಭೇಟಿಯಾಗಲು ಬರುತ್ತಾನೆ. ಅವಳ ತಂದೆ ಅಲೆಸ್ಸಾಂಡ್ರಾಗೆ ಹೇಳುತ್ತಾನೆ, ಅಮ್ಮ, ನಾನು ನಿನಗಾಗಿ ಬಹಳಷ್ಟು ಸಂಬಂಧಗಳನ್ನು ನೋಡಿದ್ದೇನೆ, ಆದರೆ ಅವರೆಲ್ಲರೂ ನಿನ್ನನ್ನು ಮದುವೆಯಾಗಲು ವರದಕ್ಷಿಣೆ ಕೇಳುತ್ತಿದ್ದಾರೆ. ಅಲೆಸ್ಸಾಂಡ್ರಾ ಹೇಳುತ್ತಾಳೆ, ನೀವು ಗಳಿಸಿದ ಹಣವನ್ನು ಚರ್ಚ್ಗೆ ದೇಣಿಗೆ ನೀಡದಿದ್ದರೆ ನನ್ನ ಬಗ್ಗೆ ಸ್ವಲ್ಪ ಪಕ್ಕಕ್ಕೆ ಇಟ್ಟಿದ್ದಾರೆ, ನನಗೆ ಮದುವೆಯಾಗುತ್ತಿತ್ತು ಅಲ್ಲ ಎಂದು ಹೇಳುತ್ತಾಳೆ. ಆದರೆ ಅವಳ ತಂದೆ ಚರ್ಚ್ಗೆ ದೇಣಿಗೆ ನೀಡುವುದನ್ನು ಎಂದಿಗೂ ನಿಲ್ಲಿಸುವುದಿಲ್ಲ. ಮುಂದಿನ ದೃಶ್ಯದಲ್ಲಿ ಈ 3 ಸಹೋದರಿಯರು ತಮ್ಮ ಬಟ್ಟೆಗಳನ್ನು ಹಿಡಿದುಕೊಂಡು ಆ ದಿಕ್ಕಿನಲ್ಲಿ ನಡೆಯುತ್ತಿರುತ್ತಾರೆ. ಆ ಚರ್ಚ್ನಲ್ಲಿ ಕೆಲಸ ಮಾಡುವನು ಒಂಥರ ಆ 3ರನ್ನು ನೋಡಿ ಸ್ಮೈಲ್ ಕೊಡುತ್ತಾನೆ. ನಂತರ ಆ 3 ಚರ್ಚ್ನಲ್ಲಿ ಕೆಲಸ ಮಾಡುತ್ತಿದ್ದ ವ್ಯಕ್ತಿಯನ್ನು ಶಪಿಸಿ ಅವನ ಮೇಲೆ ಬಿದ್ದು ಮತ್ತು ಅವನನ್ನು ಬಲವಾಗಿ ಹೊಡೆಯುತ್ತಾರೆ. ಮುಂದಿನ ದೃಶ್ಯದಲ್ಲಿ ನಮಗೆ ಫಾದರ್ ಥಾಮಸ್ ಅವರನ್ನು ತೋರಿಸಲಾಗುತ್ತೆ. ಅವನು ಆ ಚರ್ಚ್ನಲ್ಲಿರುವ ಎಲ್ಲಾ ಬಟ್ಟೆಗಳನ್ನು ಬೇರೆ ಸ್ಥಳಕ್ಕೆ ತೆಗೆದುಕೊಂಡು ಹೋಗುತ್ತಾ ಇರುತ್ತಾನೆ. ನಂತರ ದಾರಿಯಲ್ಲಿ ಆ ಚರ್ಚ್ನಲ್ಲಿ ಕೆಲಸ ಮಾಡುವ ವ್ಯಕ್ತಿ ಥಾಮಸ್ ಬಳಿಗೆ ಬಂದು, ಆ ಎಲ್ಲಾ ಸನ್ಯಾಸಿಗಳು ನನ್ನನ್ನು ತುಂಬಾ ಹೊಡೆಯುತ್ತಿರುವುದರಿಂದ ನಾನು ಈ ಚರ್ಚ್ನಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಆದರೆ ಥಾಮಸ್ ಇದನ್ನೆಲ್ಲ ಕೇಳಿ ಅವರು ಮಾಡಿದ್ದಕ್ಕೆ ನಾನು ಕ್ಷಮೆಯಾಚಿಸುತ್ತೇನೆ, ಅದರ ಬಗ್ಗೆ ಏನು ಯೋಚಿಸಬೇಡಿ ಎಂದು ಹೇಳುತ್ತಾನೆ. ಆದರೆ ಆ ಕೆಲಸ ಮಾಡುವವನು ಸನ್ಯಾಸಿನಿಯ ಹೊಡೆತ ಮತ್ತು ಶಾಪಗಳನ್ನು ಸಹಿಸಲಾರದೆ ಆ ಸ್ಥಳದಿಂದ ಹೊರಟು ಹೋಗುತ್ತಾನೆ. ಮುಂದಿನ ದೃಶ್ಯದಲ್ಲಿ ಈ ರಾಜ್ಯದ ರಾಜ ಬ್ರೂನೋನನ್ನು ನಮಗೆ ತೋರಿಸಲಾಗುತ್ತದೆ. ಬ್ರೂನೋ ತನ್ನ ಪತ್ನಿ ಫ್ರಾನ್ಸೆಸ್ಕಾ ಜೊತೆ ಊಟ ಮಾಡುತ್ತಿರುತ್ತಾನೆ. ಈ ಊಟದ ಸಮಯದಲ್ಲಿ ಬ್ರೂನೋ ತನ್ನ ಹೆಂಡತಿಯೊಂದಿಗೆ ತನ್ನ ರಾಜ್ಯದ ಬಗ್ಗೆ ಮತ್ತು ತನ್ನ ರಾಜ್ಯದಲ್ಲಿನ ಬಾರದ ಬಗ್ಗೆ ಮಾತನಾಡುತ್ತಿರುತ್ತಾನೆ. ಆದರೆ ಈ ಫ್ರಾನ್ಸೆಸ್ಕಾ ಎಲ್ಲವನ್ನೂ ನಿರ್ಲಕ್ಷಿಸಿ ತನ್ನ ಪಕ್ಕದಲ್ಲಿರುವ ಕೆಲಸದವನ್ನು ನೋಡುತ್ತಿರುತ್ತಾಳೆ. ಈ ಕೆಲಸದವನ ಹೆಸರು ಬಂದು ಮ್ಯಾಸಿಟೋ. ಆದರೆ ಮ್ಯಾಸಿಟೋಗೆ ಫ್ರಾನ್ಸೆಸ್ಕಾ ಅಕ್ರಮ ಸಂಬಂಧ ಇರುತ್ತದೆ. ಅವರಿಬ್ಬರೂ ಒಬ್ಬರನ್ನೊಬ್ಬರು ನೋಡಿ ನಗುತ್ತಾ ಇರುತ್ತಾರೆ ಮತ್ತು ಅದೇ ದಿನ ರಾತ್ರಿ ಮ್ಯಾಸಿಟೋ ಮತ್ತು ಫ್ರಾನ್ಸೆಸ್ಕಾ ಇಂಟಿಮೇಟ್ ಆಗುವ ಸ್ಥಳಕ್ಕೆ ಬ್ರೂನೋ ಬರುತ್ತಾನೆ. ಆಗ ತಕ್ಷಣ ಮ್ಯಾಸಿಟೋ ಕಿಟಕಿಯಿಂದ ಜಿಗಿದು ಓಡಿ ಹೋಗುತ್ತಾನೆ. ಬ್ರೂನೋ ಕೂಡ ಕೆಲಸಗಾರರ ಸ್ಥಳಕ್ಕೆ ಹೋಗುತ್ತಾನೆ. ಅಲ್ಲಿಗೆ ಹೋದ ನಂತರ ಮಾಸಿಟೋ ಅಲ್ಲಿ ಚಲನರಹಿತವಾಗಿ ಮಲಗಿರುವಂತೆ ನಟಿಸುತ್ತಾನೆ. ಅಲ್ಲಿ ತುಂಬಾ ಕತ್ತಲೆಯಾಗಿರುತ್ತೆ ಮತ್ತು ಆ ಸಮಯದಲ್ಲಿ ಬ್ರೂನೋ ಎಲ್ಲರ ಹೃದಯದ ಮೇಲೆ ತನ್ನ ಕೈಯನ್ನು ಇಟ್ಟು ಯಾರ ಹೃದಯ ವೇಗವಾಗಿ ಬಡಿಯುತ್ತಿದೆ ಎಂದು ನೋಡುತ್ತಾನೆ. ಕೊನೆಗೆ ಬ್ರೂನೋ ಮ್ಯಾಸಿಟೋನ ಹೃದಯದ ಮೇಲೆ ತನ್ನ ಕೈ ಇಡುತ್ತಾನೆ. ಮ್ಯಾಸಿಟೋನ ಹೃದಯವು ತುಂಬಾ ವೇಗವಾಗಿ ಬಡಿಯುತ್ತಿರುತ್ತೆ. ಕತ್ತಲೆಯಲ್ಲಿ ಬ್ರೂನೋಗೆ ಮ್ಯಾಸಿಟೋನ ಮುಖ ಕಾಣಿಸುತ್ತಿರುವುದಿಲ್ಲ. ಆದ್ದರಿಂದ ಬ್ರೂನೋ ಮ್ಯಾಸಿಟೋನ ಕೂದಲನ್ನು ಕತ್ತರಿಸುತ್ತಾನೆ. ನಿನ್ನ ಕೂದಲು ಕತ್ತರಿಸಲ್ಪಟ್ಟಿದೆ, ಬೆಳಿಗ್ಗೆ ನೀನು ಯಾರೆಂದು ನಾನು ತಿಳಿಸಿಕೊಂಡು ನಿನ್ನ ಕತೆ ಮುಗಿಸುತ್ತೀನಿ ಅಂತ ಹೇಳುತ್ತಾನೆ. ನಂತರ ಮ್ಯಾಸಿಟೋ ಬುದ್ಧಿವಂತಿಕೆಯಿಂದ ಯೋಚಿಸಿ ಅಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರ ಕೂದಲನ್ನು ಕತ್ತರಿಸುತ್ತಾನೆ. ಮರುದಿನ ಬೆಳಿಗ್ಗೆ ಬ್ರೂನೋ ಎಲ್ಲರನ್ನೂ ಒಟ್ಟಿಗೆ ಕರೆಯುತ್ತಾನೆ. ಯಾರದ್ದಾದರೂ ಕೂದಲು ಕತ್ತರಿಸಲಾಗುತ್ತಿದೆಯೇ ಎಂದು ನೋಡಿದರೆ ಎಲ್ಲರ ಕೂದಲು ಕತ್ತರಿಸಲಾಗಿರುತ್ತೆ. ಬ್ರೂನೋಗೆ ಏನೂ ಅರ್ಥವಾಗುವುದಿಲ್ಲ. ಬ್ರೂನೋ ಇಲ್ಲಿ ಮೂರ್ಖನಾಗುತ್ತಾನೆ. ನಂತರ ಎಲ್ಲರೂ ತಮ್ಮದೇ ಆದ ಕೆಲಸವನ್ನು ಮಾಡುತ್ತಿರುವಾಗ ರಾಣಿ ಫ್ರಾನ್ಸೆಸ್ಕಾ ಮ್ಯಾಸಿಟೋ ಕೆಲಸ ಮಾಡುತ್ತಿರುವ ಸ್ಥಳಕ್ಕೆ ಹೋಗಿ ಮ್ಯಾಸಿಟೋನನ್ನು ಬಲವಂತವಾಗಿ ಹಿಡಿದು ಅವನನ್ನು ಕಿಸ್ ಮಾಡುತ್ತಿರುತ್ತಾಳೆ. ಆದರೆ ಬ್ರೂನೋ ಈ ಇಡೀ ದೃಶ್ಯವನ್ನು ಒಂದು ಕಡೆಯಿಂದ ನೋಡುತ್ತಾನೆ. ಬ್ರೂನೋ ಮ್ಯಾಸಿಟೋನನ್ನು ಹಿಡಿಯಿರಿ ಎಂದು ಹೇಳುತ್ತಾನೆ ಮತ್ತು ಮ್ಯಾಸಿಟೋ ಕೂಡ ಅಲ್ಲಿಂದ ಓಡಿ ಹೋಗುತ್ತಾನೆ. ಮ್ಯಾಸಿಟೋ ಕಾಡಿನಿಂದ ಓಡಿ ಹೋಗುತ್ತಿರುವಾಗ ಅವನು ಒಂದು ಸ್ಥಳದಲ್ಲಿ ಫಾದರ್ ಥಾಮಸ್ನನ್ನು ನೋಡುತ್ತಾನೆ. ಫಾದರ್ ಥಾಮಸ್ ಕುಡಿದು ಇರುತ್ತಾನೆ. ಅವನ ಬಟ್ಟೆಗಳೆಲ್ಲ ನದಿಯಲ್ಲಿ ಕೊಚ್ಚಿ ಹೋಗುತ್ತಿರುತ್ತವೆ. ಮ್ಯಾಸಿಟೋ ಫಾದರ್ ಥಾಮಸ್ ಬಳಿ ಹೋಗಿ ತನ್ನನ್ನು ಕಾಪಾಡಿ ಎಂದು ಹೇಳುತ್ತಾನೆ. ಉರುಳಿದ ಬಂಡಿಯನ್ನು ಸರಿಪಡಿಸಿ ಎಲ್ಲಾ ಬಟ್ಟೆಗಳನ್ನು ಗಾಡಿಯಲ್ಲಿ ಹಾಕುತ್ತಾನೆ ಮತ್ತು ಫಾದರ್ ಥಾಮಸ್, ಸರಿ, ನಾನು ಕೆಲಸ ಮಾಡುವ ಚರ್ಚ್ಗೆ ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ, ಆದರೆ ಅಲ್ಲಿ ನೀನು ಮೂಕ ಅಥವಾ ಕಿವುಡನಂತೆ ವರ್ತಿಸಬೇಕಾಗುತ್ತದೆ, ಏಕೆಂದರೆ ಅಲ್ಲಿನ ಸನ್ಯಾಸಿಗಳು ಅಷ್ಟು ಒಳ್ಳೆಯವರಲ್ಲ ಮತ್ತು ಅವರು ಎಲ್ಲರನ್ನೂ ಅಳುವಂತೆ ಮಾಡುತ್ತಲೇ ಇರುತ್ತಾರೆ ಎಂದು ಹೇಳುತ್ತಾನೆ. ಮ್ಯಾಸಿಟೋ ಕೂಡ ಅದಕ್ಕೆ ಒಪ್ಪುತ್ತಾನೆ. ನಂತರ ಫಾದರ್ ಥಾಮಸ್ ಮ್ಯಾಸಿಟೋನನ್ನು ಮಾರಿಯಾ ಎಂಬ ಸನ್ಯಾಸಿನಿಗೆ ಪರಿಚಯಿಸುತ್ತಾನೆ. ಮಾರಿಯಾ ಆ ಚರ್ಚ್ನಲ್ಲಿ ಅಗ್ರ ಸನ್ಯಾಸಿನಿ. ಫಾದರ್ ಮಾರಿಯಾಗೆ ಈತನ ಹೆಸರು ಮ್ಯಾಸಿಟೋ ಮತ್ತು ಅವನು ಈ ಚರ್ಚ್ ಅಲ್ಲಿ ಕೆಲಸ ಮಾಡುತ್ತಾನೆ. ಅವನು ಕಿವುಡ ಮತ್ತು ಮೂಕ ಎಂದು ಹೇಳ್ತಾನೆ. ಮಾರಿಯಾ ಆರಂಭದಲ್ಲಿ ಬೇಡ ಚರ್ಚ್ನಲ್ಲಿ ಯಾರೂ ಕೆಲಸ ಮಾಡಲು ಬೇಡ ಎಂದು ಹೇಳುತ್ತಾಳೆ. ಆದರೆ ಫಾದರ್ ಥಾಮಸ್ ಹಾಗೆ ಹೇಳಿದ್ದರಿಂದ
ಮಾರಿಯಾ ಕೊನೆಗೂ ಸರಿ ಎನ್ನುತ್ತಾಳೆ. ಮರುದಿನ ಬೆಳಿಗ್ಗೆ ಮ್ಯಾಸಿಟೋ ತನ್ನ ಕೆಲಸವನ್ನು ಮಾಡುತ್ತಿದ್ದಾಗ ಸಿಸ್ಟರ್ ಫೆರ್ನಾಂಡೋ ಬಂದು ಮ್ಯಾಸಿಟೋಗೆ ವೇಗವಾಗಿ ಓಡಿ ಬಂದು ಅವನ ಕುತ್ತಿಗೆಗೆ ಕೊಡಲಿಯನ್ನು ಹಿಡಿಯುತ್ತಾಳೆ. ನೀನು ಯಾರು ಮತ್ತು ಎಲ್ಲಿಂದ ಬಂದಿರುವೆ ಎಂದು ಕೇಳುತ್ತಾಳೆ. ನಂತರ ಮಾರಿಯಾ ತಕ್ಷಣವೇ ಆ ಸ್ಥಳಕ್ಕೆ ಬಂದು ತನಗೆ ಏನೂ ಮಾಡಬೇಡಿ ಎಂದು ಹೇಳಿದಳು. ಅವನ ಹೆಸರು ಮ್ಯಾಸಿಟೋ. ಅವನು ಕಿವುಡ ಮತ್ತು ಮಾತನಾಡಲು ಬರುವುದಿಲ್ಲ. ಅವನು ಈ ಚರ್ಚ್ನಲ್ಲಿ ಕೆಲಸ ಮಾಡಲು ಬಂದಿದ್ದಾನೆ. ನೀನು ಅವನ ಜೊತೆ ಹೀಗೆ ವರ್ತಿಸಬಾರದು ಎಂದು ಮಾರಿಯಾ ಫರ್ನಾಂಡೋನನ್ನು ಗದರಿಸುತ್ತಾಳೆ. ದೃಶ್ಯವನ್ನು ಕತ್ತರಿಸಿದರೆ ಆ ದಿನ ರಾತ್ರಿಯಾಗುತ್ತದೆ. ರಾತ್ರಿಯಾದ ನಂತರ ಫರ್ನಾಂಡೋನ ಸ್ನೇಹಿತೆ ಫರ್ನಾಂಡೋನನ್ನು ಭೇಟಿಯಾಗಲು ಬರುತ್ತಾಳೆ. ನಂತರ ಅವರಿಬ್ಬರೂ ಒಟ್ಟಿಗೆ ಕುಡಿಯುತ್ತಿರುತ್ತಾರೆ ಮತ್ತು ಜೆನಿಬ್ರಾ ಕೂಡ ಅದೇ ಸ್ಥಳಕ್ಕೆ ಬರುತ್ತಾಳೆ. ಅವರೆಲ್ಲರೂ ಒಂದೇ ಸ್ಥಳದಲ್ಲಿ ಕುಳಿತು ಕುಡಿಯುತ್ತಾರೆ ಮತ್ತು ಕೆಟ್ಟ ಮಾತುಗಳನ್ನು ಆಡುತ್ತಿರುತ್ತಾರೆ. ಲಾಸ್ಟ್ನಲ್ಲಿ ಜೆನಿಬ್ರಾ ಮತ್ತು ಫೆರ್ನಾಂಡೋ ಕಿಸ್ ಮಾಡುತ್ತಾರೆ. ಮರುದಿನ ಬೆಳಿಗ್ಗೆ ಮ್ಯಾಸಿಟೋ ಕೆಲಸ ಮಾಡುತ್ತಿದ್ದಾಗ ಸಿಸ್ಟರ್ ಅಲೆಸ್ಸಾಂಡ್ರಾ ಆ ಸ್ಥಳಕ್ಕೆ ಹೋಗುತ್ತಾಳೆ. ಅಲ್ಲಿಗೆ ಹೋದ ಸಿಸ್ಟರ್ ಅಲೆಸ್ಸಾಂಡ್ರಾ ಯಾವುದೇ ಹಿಂಜರಿಕೆಯಿಲ್ಲದೆ ಮ್ಯಾಸಿಟೋನನ್ನು ಕೆರಳಿಸುತ್ತಾ ತುಂಬಾ ನಿರ್ದಯವಾಗಿ ವರ್ತಿಸುತ್ತಾಳೆ. ಅವರಿಬ್ಬರೂ ಹತ್ತಿರವಾಗುವ ಸಮಯದಲ್ಲಿ ಚರ್ಚ್ ಗಂಟೆ ಬಾರಿಸುತ್ತದೆ. ತದನಂತರ ಅಲೆಸ್ಸಾಂಡ್ರಾ ಹೊರಟು ಹೋಗುತ್ತಾಳೆ. ನೆಕ್ಸ್ಟ್ ಅಲೆಸ್ಸಾಂಡ್ರಾ ಫೆರ್ನಾಂಡಾ ಜೆನಿಬ್ರಾ ಹತ್ತಿರ ಹೋಗುತ್ತಾಳೆ. ಅಲ್ಲಿ ಅವರಿಬ್ಬರೂ ಬಟ್ಟೆ ಒಗೆಯುತ್ತಿರುತ್ತಾರೆ. ಇಲ್ಲಿ ಫೆರ್ನಾಂಡಾ ಅಲೆಸ್ಸಾಂಡ್ರಾಳನ್ನು ನಿನ್ನ ಬಟ್ಟೆ ಕೊಳಕಾಗಿವೆ ಎಂದು ಕೇಳುತ್ತಾಳೆ. ಅಲೆಸ್ಸಾಂಡ್ರಾ ನಾನು ಮ್ಯಾಸಿಟೋಗೆ ಸಹಾಯ ಮಾಡಿದೆ, ಅದಕ್ಕಾಗಿಯೇ ನನ್ನ ಬಟ್ಟೆಗಳು ಕೊಳಕಾಗಿವೆ ಎಂದು ಹೇಳುತ್ತಾಳೆ. ಮುಂದಿನ ದೃಶ್ಯದಲ್ಲಿ ಜೆನಿಬ್ರಾ ಫೆರ್ನಾಂಡಾ ಮತ್ತು ಫೆರ್ನಾಂಡನ ಸ್ನೇಹಿತೆ ಕಾಡಿಗೆ ನಡೆದುಕೊಂಡು ಹೋಗುತ್ತಿರುವ ದೃಶ್ಯವನ್ನು ನೋಡುತ್ತಾಳೆ. ಜೆನಿಬ್ರಾ ಕೂಡ ಅವರನ್ನು ಹಿಂಬಾಲಿಸುತ್ತಾಳೆ. ಅಲ್ಲಿ ಫೆರ್ನಾಂಡಾ ಮತ್ತು ಅವಳ ಸ್ನೇಹಿತೆ ಪುರುಷರನ್ನು ಮೋಹಿಸಬಲ್ಲ ದ್ರವವನ್ನು ತಯಾರಿಸುತ್ತಿರುತ್ತಾರೆ. ಫೆರ್ನಾಂಡನ ಸ್ನೇಹಿತೆ ದ್ರವವನ್ನು ತಯಾರಿಸಿ ಫೆರ್ನಾಂಡಳ ಕಣ್ಣಿಗೆ ಹಾಕುತ್ತಾಳೆ. ನಂತರ ಫೆರ್ನಾಂಡಳ ಸ್ನೇಹಿತೆ ಫೆರ್ನಾಂಡಳ ಕೈಗೆ ಗಾಯ ಮಾಡಿ ರಕ್ತ ಕುಡಿಯುತ್ತಾಳೆ. ಆದರೆ ಜೆನಿಬ್ರಾ ಪಕ್ಕದಿಂದ ನೋಡುತ್ತಾಳೆ. ಇದಾದ ನಂತರ ಫರ್ನಾಂಡನ ಸ್ನೇಹಿತೆ ಮ್ಯಾಸಿಟೋ ಇರುವ ಕೋಣೆಗೆ ಹೋಗುತ್ತಾಳೆ. ಮ್ಯಾಸಿಟೋ ತನ್ನ ಕೋಣೆಯಲ್ಲಿ ಏನೋ ಕೆಲಸ ಮಾಡುತ್ತಿರುತ್ತಾನೆ. ಈ ಇಬ್ಬರು ಮ್ಯಾಸಿಟೋಗೆ ಚಾಕು ತೋರಿಸಿ ಅವನ ಜೊತೆ ಫುಲ್ ಎಂಜಾಯ್ ಮಾಡುತ್ತಿರುತ್ತಾರೆ. ಮತ್ತು ಮರುದಿನ ಬೆಳಿಗ್ಗೆ ಹಿರಿಯ ಪಾದ್ರಿ ಬುಷಾಪ್ ಚರ್ಚ್ ಅನ್ನು ಸಮೀಕ್ಷೆ ಮಾಡಲು ಬರುತ್ತಾನೆ. ಥಾಮಸ್ ಮತ್ತು ಮಾರಿಯಾ ಚರ್ಚ್ ಅನ್ನು ಬಿಷಪ್ಗೆ ತೋರಿಸಲು ಹೋಗುತ್ತಾರೆ. ಇದೇ ಸರಿಯಾದ ಸಮಯ ಎಂಬಂತೆ ಅಲೆಸ್ಸಾಂಡ್ರಾ ನೇರವಾಗಿ ಮ್ಯಾಸಿಟೋ ಇರುವ ಸ್ಥಳಕ್ಕೆ ಹೋಗುತ್ತಾಳೆ. ಅಲ್ಲಿ ಅವರಿಬ್ಬರೂ ಇಂಟಿಮೇಟ್ ಆಗಲು ಸಿದ್ಧವಾಗುತ್ತಿರುತ್ತಾರೆ ಮತ್ತು ಆ ಕ್ಷಣದಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಕೋಣೆಗೆ ಬರುತ್ತಾಳೆ. ಅವನು ಆ ಸನ್ಯಾಸಿಯನ್ನು ನೋಡಿ ಓಚೆ ಎನ್ನುತ್ತಾನೆ. ಅದನ್ನು ನೋಡಿ ಅಲೆಸ್ಸಾಂಡ್ರಾ ಆಘಾತಕ್ಕೊಳಗಾಗುತ್ತಾನೆ. ತಕ್ಷಣ ತನ್ನ ಉಡುಪನ್ನು ಸರಿಪಡಿಸಿ ಆ ಮುದುಕಿಗೆ ಸಹಾಯ ಮಾಡುತ್ತಾಳೆ. ಮ್ಯಾಸಿಟೋ ಕೂಡ ಹಾಸಿಗೆಯ ಕೆಳಗೆ ಅಡಗಿಕೊಳ್ಳುತ್ತಾನೆ. ಒಂದೆಡೆ ಆ ಮುದುಕಿ ಸನ್ಯಾಸಿ ಮ್ಯಾಸಿಟೋ ಕಡೆಯಾಗಲಿ ನೋಡುವುದಿಲ್ಲ ಮತ್ತು ಮ್ಯಾಸಿಟೋ ಕಿಟಕಿಯಿಂದ ಹಾರಿ ಓಡಿ ಹೋಗಲು ಹೊರಟಿದ್ದಾಗ ಬುಷಾಪ್ ಮತ್ತು ಮಾರಿಯಾ ಆ ಸ್ಥಳಕ್ಕೆ ಬರುತ್ತಾರೆ. ಅವರೆಲ್ಲರೂ ಹೋದ ನಂತರ ಮ್ಯಾಸಿಟೋ ಎಚ್ಚರಿಕೆಯಿಂದ ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾನೆ. ಮುಂದಿನ ದೃಶ್ಯದಲ್ಲಿ ಜೆನಿಬ್ರಾ ಆ ಪುರುಷರನ್ನು ಮೋಹಿಸುವ ದ್ರವವನ್ನು ತಯಾರಿಸುತ್ತಿದ್ದಾಳೆ. ದ್ರವ ಸಿದ್ಧವಾದ ನಂತರ ಅವಳು ಅದನ್ನು ಕಣ್ಣಿಗೆ ಹಾಕಿಕೊಳ್ಳದೆ ನೇರವಾಗಿ ಕುಡಿಯುತ್ತಾಳೆ. ಅವಳಿಗೆ ತುಂಬಾ ಮಾದ ಏರುತ್ತದೆ. ನಂತರ ರಕ್ತ ಕುಡಿಯುವ ಬದಲು ಅವಳು ತನ್ನ ಕೈಯನ್ನು ಕತ್ತರಿಸಿ ರಕ್ತವನ್ನು ಅವಳ ಕೆನ್ನೆಗಳಿಗೆ ಹಚ್ಚಿಕೊಳ್ಳುತ್ತಾಳೆ. ಮತ್ತೊಂದೆಡೆ ಅಲೆಸ್ಸಾಂಡ್ರಾ ಮ್ಯಾಸಿಟೋನ ಕೋಣೆಯನ್ನು ಸಮೀಪಿಸಿ ನೀನು ಯಾಕೆ ಮೂಕನಂತೆ ಕಿವುಡನಂತೆ ವರ್ತಿಸುತ್ತಿದ್ದೀಯಾ ಎಂದು ಕೇಳುತ್ತಾಳೆ. ಅವರಿಬ್ಬರೂ ಮಾತನಾಡುತ್ತಿರುವಾಗ ಜೆನಿಬ್ರಾ ಆ ಸ್ಥಳಕ್ಕೆ ಬರುತ್ತಾಳೆ. ಅಲೆಸ್ಸಾಂಡ್ರಾ ತಕ್ಷಣ ಹತ್ತಿರದ ಹುಲ್ಲಿಗೆ ಓಡಿಹೋಗಿ ಅಡಗಿಕೊಳ್ಳುತ್ತಾಳೆ. ಜೆನಿಬ್ರಾ ಕುಡಿದ ಮಾದಕದಲ್ಲಿ ಮ್ಯಾಸಿಟೋ ಮೇಲೆ ಮಲಗಿ ಮುತ್ತು ಕೊಡುವಾಗ ಗಿನೆಬ್ರಾ ಫೆರ್ನಾಂಡಾ ಆ ಸ್ಥಳಕ್ಕೆ ಬರುವುದನ್ನು ನೋಡುತ್ತಾಳೆ ಮತ್ತು ಜಿನೆಬ್ರಾ ಕೂಡ ಅಲೆಸ್ಸಾಂಡ್ರಾನ ಸ್ಥಳಕ್ಕೆ ಹೋಗಿ ಅಡಗಿಕೊಳ್ಳುತ್ತಾಳೆ. ಅಲ್ಲಿ ಇಬ್ಬರೂ ಒಬ್ಬರನ್ನೊಬ್ಬರು ನೋಡಿಕೊಂಡು ಆರಾತಕ್ಕೊಳಗಾಗುತ್ತಾರೆ. ಮುಂದೆ ಫೆರ್ನಾಂಡಾ ಆ ಸ್ಥಳಕ್ಕೆ ಬಂದು ಮ್ಯಾಸಿಟೋನನ್ನು ಕಟ್ಟಿ ಅಪಹರಿಸಿ ಕಾಡಿಗೆ ಕರೆದೊಯ್ಯುತ್ತಾಳೆ. ಒಂದೆಡೆ ಅವರಿಬ್ಬರೂ ಫೆರ್ನಾಂಡನನ್ನು ಹಿಂಬಾಲಿಸುತ್ತಲೇ ಇರುತ್ತಾರೆ. ಅವರಿಬ್ಬರೂ ಫೆರ್ನಾಂಡನನ್ನು ಸ್ವಲ್ಪ ದೂರದವರೆಗೆ ಹಿಂಬಾಲಿಸಿದ ನಂತರ ಫೆರ್ನಾಂಡ ಮಾಡುತ್ತಿರುವ ಕೆಲಸದಿಂದ ಅವರಿಬ್ಬರೂ ಆಘಾತಕ್ಕೊಳಗಾಗುತ್ತಾರೆ. ಆ ಸ್ಥಳದಲ್ಲಿ ಫೆರ್ನಾಂಡಾ ಮತ್ತು ಫೆರ್ನಾಂಡನ ಸ್ನೇಹಿತೆ ಮ್ಯಾಸಿಟೋನನ್ನು ಬಲಿಕೊಡುತ್ತಿರುವುದು ಕಂಡುಬರುತ್ತದೆ. ಆ ಸ್ಥಳದಲ್ಲಿ ಇನ್ನೂ ಅನೇಕ ಹುಡುಗಿಯರು ಬೆತ್ತಲೆಯಾಗಿ ನೃತ್ಯ ಮಾಡುತ್ತಿರುತ್ತಾರೆ. ಇದನ್ನೆಲ್ಲ ಒಂದು ಕಡೆಯಿಂದ ನೋಡುತ್ತಾ ಅವರಿಬ್ಬರು ಅವರ ಮೇಲೆ ದಾಳಿ ಮಾಡಲು ನಿರ್ಧರಿಸಿದ್ದಾರೆ. ಇಬ್ಬರನ್ನು ಹೊಡೆದು ಅಲ್ಲೇ ಇದ್ದ ಮ್ಯಾಸಿಟೋನನ್ನು ಕಾಪಾಡುತ್ತಾರೆ. ಆದರೆ ಈ ಪರಿಸ್ಥಿತಿಯಲ್ಲಿ ಮ್ಯಾಸಿಟೋ ಅವರಿಬ್ಬರಿಗೂ ತನ್ನ ಬಗ್ಗೆ ಎಲ್ಲವನ್ನೂ ಹೇಳುತ್ತಾನೆ. ಇದನ್ನೆಲ್ಲ ಕೇಳಿದ ಜೆನಿಬ್ರಾ ಚರ್ಚ್ಗೆ ಓಡಿ ಹೋಗಿ ಜೋರಾಗಿ ಕೂಗುತ್ತಾ ಎಲ್ಲರನ್ನೂ ಕರೆಯುತ್ತಾಳೆ. ಜೆನಿಬ್ರಾ ಶಬ್ದಕ್ಕೆ ಬಿಷಪ್ ಕೂಡ ಎಚ್ಚರಗೊಳ್ಳುತ್ತಾನೆ. ಜೆನೆಬ್ರಾ ಫಾದರಿಯೊಂದಿಗೆ ಆ ಕಾಡಿನಲ್ಲಿ ಏನಾಯಿತು ಮತ್ತು ಫೆರ್ನಾಂಡಾ ಏನು ಮಾಡಿದಳೆಂಬ ಎಲ್ಲಾ ವಿವರಗಳನ್ನು ಹೇಳುತ್ತಾಳೆ. ಅಷ್ಟರಲ್ಲಿ ಫೆರ್ನಾಂಡಾ ಮ್ಯಾಸಿಟೋ ಮತ್ತು ಅಲೆಸ್ಸಾಂಡ್ರಾ ಚರ್ಚ್ ಬಳಿ ಬರುತ್ತಾರೆ. ನಂತರ ಬುಷಪ್ ಸಿಸ್ಟರ್ ಮಾರಿಯಾ ಬಾಗಿಲು ತಟ್ಟಿತಾನೆ ಮತ್ತು ಮಾರಿಯಾ ಮತ್ತು ಫಾದರ್ ಥಾಮಸ್ ಕೋಣೆಯಿಂದ ಹೊರಬರುತ್ತಾರೆ. ಆಗ ಅಲ್ಲಿರುವ ಎಲ್ಲರಿಗೂ ಮಾರಿಯಾ ಮತ್ತು ಫಾದರ್ ಥಾಮಸ್ ನಡುವೆ ಏನೋ ನಡೆಯುತ್ತಿದೆ ಎಂದು ಅರಿವಾಗುತ್ತದೆ. ಮತ್ತು ಮರುದಿನ ಬೆಳಿಗ್ಗೆ ಬುಷಾಪ್ ಎಲ್ಲರಿಗೂ ಶಿಕ್ಷೆಯನ್ನು ನೀಡುತ್ತಾನೆ. ಅವನು ಥಾಮಸ್ನನ್ನು ಬೇರೆ ಚರ್ಚ್ಗೆ ವರ್ಗಾಯಿಸುತ್ತಾನೆ. ಅವನು ಮ್ಯಾಸಿಟೋನನ್ನು ರಾಜ್ಯ ಹಿಂದಿರುಗಿಸುತ್ತಾನೆ. ರಾಜನು ಮ್ಯಾಸಿಟೋನನ್ನು ಜೈಲಿಗೆ ಹಾಕುತ್ತಾನೆ. ಒಂದೆಡೆ ಈ ಮೂವರು ಸಹೋದರಿಯರು ಪರಸ್ಪರ ಕ್ಷಮಿಸಿ ಎಂದು ಹೇಳಿಕೊಳ್ಳುತ್ತಾ ಇರುತ್ತಾರೆ. ಮತ್ತೊಂದೆಡೆ ಏನೋ ಮ್ಯಾಸಿಟೋ ಜೈಲಿನಲ್ಲಿ ಇರುತ್ತಾನೆ ಮತ್ತು ರಾಜ ಬ್ರೂನೋ ಅಲ್ಲಿಗೆ ಬಂದು ಬ್ರೂನೋ ಮ್ಯಾಸಿಟೋಗೆ ನಿನ್ನ ನಾರ್ಮಲ್ ಆಗಿ ಸಾಯಿಸುವುದಿಲ್ಲ,
ನಾನು ನಿನ್ನನ್ನು ನರಕ ತೋರಿಸಿ ಕೊಡುತ್ತೇನೆ ಎಂದು ಹೇಳುತ್ತಾನೆ. ಮುಂದಿನ ದೃಶ್ಯದಲ್ಲಿ ಒಂದು ಆಮೆ ಆ ಜಾಗಕ್ಕೆ ಬರುತ್ತದೆ. ಆ ಆಮೆಯ ಮೇಲೆ ಒಂದು ಮೇಣದ ಬತ್ತಿ ಇರುತ್ತೆ. ಅಲ್ಲಿದ್ದ ಎಲ್ಲಾ ಸೈನಿಕರು ಆ ಆಮೆಯನ್ನು ಹಿಂಬಾಲಿಸುತ್ತಾರೆ. ವಾಸ್ತವವಾಗಿ ಆ ಮೂವರು ಸಹೋದರಿಯರು ಆ ಆಮೆಯನ್ನು ಬಿಟ್ಟು ಇರುತ್ತಾರೆ. ನಂತರ ಈ ಮೂವರು ಸಹೋದರಿಯರು ಮ್ಯಾಸಿಟೋ ಬಳಿಗೆ ಹೋಗಿ ಸನ್ಯಾಸಿಗಳು ಧರಿಸುವ ಉಡುಪನ್ನು ಅವನಿಗೆ ನೀಡುತ್ತಾರೆ. ಅಲ್ಲದೆ ಜಿನೆಬ್ರಾ ಮ್ಯಾಸಿಟೋ ಸ್ಥಳದಲ್ಲಿ ಗೊಂಬೆಯನ್ನು ಇಡುತ್ತಾರೆ. ಇದರಿಂದಾಗಿ ಎಲ್ಲಾ ಸೈನಿಕರು ಗೊಂಬೆಯನ್ನು ನೋಡಿ ಇದು ಮ್ಯಾಸಿಟೋ ಎಂದು ಭಾವಿಸುತ್ತಾರೆ. ನಂತರ ಅವರು ನಾಲ್ವರು ಅಲ್ಲಿಂದ ಯಶಸ್ವಿಯಾಗಿ ತಪ್ಪಿಸಿಕೊಳ್ಳುತ್ತಾರೆ. ಮತ್ತೊಂದೆಡೆ ಮಾರಿಯಾ ಕಾಡಿನಲ್ಲಿ ಥಾಮಸ್ನನ್ನು ಭೇಟಿಯಾಗುತ್ತಾಳೆ ಮತ್ತು ಮಾರಿಯಾ ಕೂಡ ಥಾಮಸ್ ಜೊತೆ ಹೊರಗೆ ಹೋಗುತ್ತಾಳೆ. ಅವರೆಲ್ಲರೂ ಅಲ್ಲಿಂದ ಓಡಿ ಹೋಗುವುದರೊಂದಿಗೆ ಚಿತ್ರ ಕೊನೆಗೊಳ್ಳುತ್ತದೆ. ಸ್ನೇಹಿತರೆ, ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದವರು ನನ್ನ ವಿವರಣೆ. ಆದ್ದರಿಂದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಅಲ್ಲದೆ ಈ ಚಿತ್ರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ವಿಭಾಗದಲ್ಲಿ ತಿಳಿಸಿ. ಶೀಘ್ರದಲ್ಲೇ ಮತ್ತೊಂದು ಉತ್ತಮ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬರುತ್ತೇನೆ.